ಅಪ್ಪ ಅದೇನು ಎಲ್ಲ ಕ್ಲಿಯರ್ ಮಾಡ್ಕೊಂಬಂದ್ಬಿಡು. ಅವಳು ಸಹವಾಸನೇ ಬೇಡ ನೀನು. ಇಲ್ಲಡ ಅದು ಏನಿದ್ರು ಮುಗಿಸ್ಕೊಂಬಂದ್ಬಿಡು. ಡೈವರ್ಸ್ ಪೇಪರ್ಗೆಲ್ಲ ಸೈನ್ ಹಾಕ್ಕೊಂಡು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಮಾಡ್ಕೊಬಿಡು. ಅಪ್ಲೈ ಮಾಡೈತೆ ಕಣಮ್ಮ, ನೆನ್ನೆನೇ ಅಪ್ಲೈ ಮಾಡಿದ್ದೀನಿ. ಇವತ್ತು ಕರೆದಿದ್ದಾರೆ, ನೋಡೋಣ ಅದೇನು ಎತ್ತ ಏನು ಹೇಳ್ತಾರೆ ಅಂತ ನೋಡಿಬಿಟ್ಟು ಬೇಗ ಡೈವರ್ಸ್ ತಗೊಬಿಟ್ರೆ ಅವಳಿಂದ ನನಗೆ ಮುಕ್ತಿ ಸಿಕ್ಕಂಗೆ ಆಗುತ್ತೆ. ಯಪ್ಪ ಹೋಗಿ ಹೋಗಿ ಎಂಥ ಸವಾಸ ಮಾಡಿದ್ನೋ ಏನೋ ಅನ್ನಿಸ್ತೈತೆ ನನಗಂತೂ. ಹೋಗು ಸಖತ್ತು ಬೇಜಾರಾದಂಗೆ ಆಗ್ತೈತೆ ಕಣಮ್ಮ. ಅಲ್ಲ ಮಮ್ಮ, ನೋಡಿ ಮಾಡಿ ನೀವು ಇನ್ ಮಾಡತ್ತಾನೆ. ಅಯ್ಯೋ ಎಂತ ಕೆಲಸ ಆಯ್ತು. ಅದ್ರಲ್ಲೆಲ್ಲ ಫಿಲ್ಟರ್ ಹಾಕ್ಬಿಟ್ಟು ಫೋರ್ಸ್ ಕೊಟ್ಕೊಂಡು ಏನು ಒಳ್ಳೆಯವ್ರ ಅನ್ನೋ ಥರ ರೀಲ್ಸ್ಗಳು ಮಾಡೋದು ಈ ಥರ ಜಾಸ್ತಿ ಹೆಚ್ಚಾಗಿದ್ದಾವೆ. ಮನಸ್ಸಿನಲ್ಲಿ ಸೌರ ಇರುತ್ತೆ ಅವರು ಇದ್ರಾಗಿ. ಅವರು ನಿಜವಾದ ಮುಖನೇ ಬೇರೆ, ಅದರಲ್ಲೆಲ್ಲ ಫಿಲ್ಟರ್ ಹಾಕಿ ಮಾಡೋ ಅಂಥ ಫೋಟೋ ರೀಲ್ಸೇ ಬೇರೆ. ನೀವು ಅದನ್ನೆಲ್ಲ ನಂಬ್ಕೊಂಡು ಕೂತ್ಕೊಂಡು ಇವತ್ತು ನೋಡು ಎಂಥ ಕೆಲಸ ಮಾಡ್ಕೊಳಂಗಾಯ್ತು. ತುಂಬ ಬೇಜಾರಾಗುತ್ತೆ ಮಾವ, ನಿಮ್ಮಂಥ ಒಳ್ಳೆಯವ್ರಿಗೆ ಈ ರೀತಿ ಆಗಿರೋದು. ನೀನು ಸ್ಪಂದಮ್ಮನ ಮಗಳನ್ನ ಮದುವೆ ಆದರೆ ಯಾವುದಿರಲ್ಲ ಕಣಪ್ಪ. ನಮ್ಮ ಅಲ್ಲಮ್ಮನ್ನು ನೋಡ್ಕೊಂತಾಳೆ, ನಮ್ಮನ್ನು ನೋಡ್ಕೊಂತಾಳೆ, ಎಲ್ಲ ಒಳ್ಳೇದಾಗುತ್ತೆ. ನಮಗೀಗ ಬೇರೆ ಕಡೆಗೆ ತಂದಂತೂ ಮದುವೆ ಮಾಡೋಕ್ಕೆ ಆಗುತ್ತೆ, ಆಗಲ್ಲ ಅಂತ ಅಲ್ಲ. ನಮ್ಮ ಮನೆಗೆ ಅಡ್ಜಸ್ಟ್ ಆಗೋ ಅಂತಾರಾಗಬೇಕು, ನಮ್ಮ ಮಾಲಮ್ಮನ ನೋಡ್ಕೊಂಬ ಅಂತಾರಾಗಬೇಕು. ಇವಾಗ ನಮ್ಮ ಸ್ಪಂದಮ್ಮನ ನೋಡ್ಕೊಂಬ ಅಂತಾರಾಗಬೇಕು, ಇಲ್ಲೇ ಇದ್ರೂ ನೋಡ್ಕೊಂಬ ಅಂತಾರಾಗಬೇಕು. ಅವಳು ಸಹವಾಸನೇ ಬೇಡಪ್ಪ, ಎಲ್ಲ ಬಗೆಹರಿಸ್ಕೊಂಬಿಡು. ನನ್ನ ಮಗಳನ್ನ ಕೊಟ್ಟು ನೀನು ಮದುವೆ ಮಾಡ್ತೀನಿ ಕಣೋ ಮಧು. ಸುಮ್ಮನೆ ಅದೆಲ್ಲ ನೀನು ಬಗೆಹರಿಸ್ಕೊಬಿಡು. ನೀನು ಏನಿದ್ರು ಅದೆಲ್ಲ ನೀನು ಬಗೆಹರಿಸ್ಕೊಂಡು ನಿನ್ನ ಪಾಡಿಗೆ ನೀನು ಮದುವೆ ಆಗಿ ಚೆನ್ನಾಗಿರೋದು ನೋಡು ಅಷ್ಟೇ. ಮದುವೆ ಆಗಿ ಚೆನ್ನಾಗೆ ಎಲ್ಲರ ತಗೊಂಡು ಖುಷಿಯಾಗಿರ್ಬೋದು. ಈಗ ನನಗೂ ಮದುವೆ ಮಾಡೋಕ್ಕಾಗಲ್ಲ ಬೇರೆ ಕಡೆಗೆ ಕೊಟ್ಟು. ನಾನು ನೋಡಿದ್ರೆ ಬಂದು ಇಲ್ಲಿದ್ದೀನಿ. ಈಗ ಒಂಥರ ಏನೋ ನಾವೇನು ತಪ್ಪು ಮಾಡಲಿಲ್ಲ ಅಂದ್ರೂ ಜನ ನಮ್ಮನ್ನ ಒಂಥರ ನೋಡ್ತಾ ಇರ್ತಾರೆ. ಯಾಕಂತಂದರೆ ಇವತ್ತು ನಾನು ಬಂದು ನನ್ನ ಕೆಲ್ಸಕ್ಕೆ ಹೋಗಿ ಕಷ್ಟಪಟ್ಟು ನನ್ನ ಮಗಳನ್ನ ಓದಿಸ್ಕೊಂಡಿದ್ರು ನನ್ನ ಗಂಡನ ಬಿಟ್ಟಿರೋಳು ಅಂತೇಳಿ ಒಂಥರ ನೋಡ್ತಾರೆ. ಅದಕ್ಕೆ ಬೇರೆ ಕಡೆಗೆ ಕೊಟ್ಟು ನಾನು ನನ್ನ ಮಗಳನ್ನ ಮದುವೆ ಮಾಡೋದಕ್ಕೆ ನನ್ನ ತಮ್ಮನಾಗಿ ನೀನೇ ಮದುವೆ ಆಗಿಬಿಟ್ರೆ ನನ್ನ ಮಗಳನ್ನ ಯಾವುದೂ ಇರಲ್ಲ. ಈಗ ಬೇರೆ ಕಡೆ ಕೊಟ್ಟು ಮದುವೆ ಮಾಡ್ಬೇಕಂತಂದರೆ ಎಲ್ಲ ಸಾವಿರ ಸತಿ ಯೋಚನೆ ಮಾಡಬೇಕಾಗುತ್ತೆ ನಾನು. ಮತ್ತು ನಿನಗೆ ಹೆಣ್ಣು ಸಿಗಬೇಕು, ನಿನಗೆ ಹೆಣ್ಣು ಸಿಕ್ಕಿ ಮತ್ತು ಬೇರೆ ಯಾರು ಬಂದರು ನಮ್ಮ ಮಾಲನ್ನ ಬೇರೆ ನೋಡ್ಕೋಬೇಕು. ಅವಳಿಗಂತೂ ಮದುವೆ ಇಲ್ಲ ಏನಿಲ್ಲ, ಮದುವೆ ಅಂತೂ ಆಗಲ್ಲ ಇನ್ನೇನು. ಯಾಕಂದರೆ ಅವಳು ಪಾಪ ಇವಾಗಿನ ಆಸ್ತಿಯಿಂದ ಎದ್ದಿದ್ದಾಳೆ, ಹಿಂಗೆ ಓಡಾಡ್ಕೊಂಡು ಚೆನ್ನಾಗಿದ್ದಾಳೆ ನಮ್ಮ ಮಾಲು ಅಕ್ಕ. ಅದಕ್ಕಾಗಿ ನಮ್ಮ ಮಾಲು ಅಕ್ಕನ ಬೇರೆ ನೋಡ್ಕೊಂಬರ್ಬೇಕು. ಅದಕ್ಕೇ ಡೈವರ್ಸ್ ಆಗ್ಲಿಕ್ಕ, ಡೈವರ್ಸ್ ಆದಮೇಲೆ ಬೇರೆ ಮದುವೆ ವಿಚಾರ ಮಾತಾಡೋಣ. ಫಸ್ಟ್ ಇದೇನು ಬಗೆಹರಿಸ್ಕೊಬಿಡ್ತೀನಿ. ಅವಳು ಸವಾಸ ಅಲ್ಲ, ಅವಳು ಸವಾಸನೇ ಬೇಡ. ಇದನ್ನು ಬಗೆಹರಿಸ್ಕೊಬಿಟ್ರೆ ನನಗೆ ಯಾವುದೂ ಚಿಂತೆ ಇರೋದಿಲ್ಲ. ಆರಾಮಾಗೆ ನಾನಾಯಿತು ನನ್ನ ಕೆಲಸ ಆಯಿತು ಅನ್ನಂಗೆ ಇರ್ತೀನಿ. ಇವಾಗ ಅದ್ರ ಸುದ್ದಿನೇ ಬೇಡ, ಸುಮ್ಮನಿರಿ ಸ್ವಲ್ಪ. ಇವಾಗ ಅದೇನು ಬಗೆಹರಿಸ್ಕೊಬಿಡೋಣ. ಅದೇನು ಬಗೆಹರಿಸ್ಕೊಬಿಟ್ರೆ ಯಾವುದೂ ತಲೆನೋವಿರಲ್ಲ. ಅದೇ ಮತ್ತೆ ಇದನ್ನು ಫಸ್ಟ್ ಬಗೆಹರಿಸ್ಕೊಳಪ್ಪ ಹೋಗಿ. ಇವಾಗ ಪಾಪ ನಿನ್ನ ಸಂಬಳದಾಗ ಯಾತ ಕೇಳಲ್ತಾನೆ ಅಮ್ಮ. ಅದು ನಾನು ಪ್ರೈವೇಟಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇರೋದು, ನೀನು ಗೌರ್ಮೆಂಟ್ ಅಪಾಯಿಂಟ್ ಅಲ್ಲ. ಅದಕ್ಕಾಗಿಯ ಇವಾಗ ಅಲ್ಲಿ ಏನೂ ಅಧಿಕಾರ ಇಲ್ಲ. ಅವಳು ಸಂಬಳದಲ್ಲಿ ಕೇಳೋ ಅಂಥದ್ದೇನಿರಲ್ಲ. ಗೌರ್ಮೆಂಟ್ ಆಗಿದ್ರೆ ಬಿಡು ಅಂತ ಹೇಳ್ಬೋದಾಗಿತ್ತು, ಏನೋ ಅಧಿಕಾರ ಇದೆ ಅಂತ ಅಂದ್ಕೊಬೋದಾಗಿತ್ತು. ಆದರೆ ಅದರಲ್ಲಿ ಅಧಿಕಾರ ಇಲ್ಲ ಅವಳಿಗೆ. ಈಗ ನಮ್ಮ ಅಪ್ಪನ ಮನೇಲಿ ಆಸ್ತಿಲಿ ಏನೂ ಇಲ್ಲ. ಅದೆಲ್ಲ ಒಂದಿಷ್ಟು ಮನೆ ಇದೆ, ಅದನ್ನು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪರದ ಹೆಸ್ರಿಗೆಲ್ಲ ನಮ್ಮ ಅಪ್ಪ ಎಲ್ಲ ಜಂಟಿ ಖಾತೆ ಇರೋದ್ರಿಂದ ಅವಳಿಗೆ ಏನು ಬರೋದಿಲ್ಲ ಅದ್ರಾಗೆ. ಈಗ ನನ್ನ ಹೆಸ್ರಿಗೆ ಏನು ನನ್ನ ಸಂಬಂಧಪಟ್ಟಿದ್ದು ಏನು ಅವಳಿಗೆ ಆಸ್ತಿ ಇಲ್ಲ, ಅವಳಿಗೇನು ಸಿಗೋದಿಲ್ಲ. ಅವಳೇನು ಅಂದ್ಕೊಂಡು ಅವಳೆ ಆಸ್ತಿ ಸಿಗುತ್ತೆ ಮಾರ್ಕೊಂಡು ನಾನು ಆರಾಮಾಗಿ ದುಡ್ಡು ಮಾಡಿಕೊಂಡು ಎಲ್ಲ ಇರ್ಬೋದು, ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಬಿಟ್ಟರೆ ಏನಂತೆ, ಆಸ್ತಿ ಆದರೂ ಸಿಗುತ್ತಲ್ಲ, ಆಸ್ತಿ ಆದರೂ ಮಾರ್ಕೊಂಡು ಬಿಡೋಣ ಅಂತೇಳಿ ಕಾಯ್ಕೊಂಡಿದ್ದಾಳೆ. ಅಂತ ಅದು ಮಾಡೋಕ್ಕಂತೇಳಿ. ಆದರೆ ಅವಳಿಗಿನ್ನೂ ಗೊತ್ತಿಲ್ಲ. ಇಷ್ಟೊತ್ತಿಗೆ ಗೊತ್ತಾಗಿರುತ್ತೆ ನೋಡಿ ವಿಷಯ. ನಾನು ಹೇಳಿರ್ತೀನಿ, ಎಲ್ಲ ಲಾಯರ್ ಹತ್ರ ಮಾತಾಡಿರ್ತಾಳೆ. ಅವಳು ಲಾಯರ್ನ ಇಟ್ಟವಳೆ, ನಾನು ಲಾಯರ್ನ ಇಟ್ಟಿದ್ದೀನಲ್ಲ ಕೋರ್ಟಲ್ಲಿ. ಇವಾಗ ಡೈವರ್ಸ್ ತೊಗೋಬೇಕಲ್ಲ, ಅದಕ್ಕೆ ಇವಾಗ ಗೊತ್ತಾಗಿರುತ್ತೆ ಆಲ್ರೆಡಿ ಆಲೇನೆ. ಇವಾಗ ಗೊತ್ತಾದ ಶಾಕ್ ಆಗುತ್ತೆ ಅವಳಿಗೆ. ಇದೇನಪ್ಪ ಇದು ಎಂಥ ಕೆಲಸ ಆಯಿತು, ನಾನು ನೋಡಿದ್ರೆ ಆಸ್ತಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ, ಇದೇನು ಹಿಂಗಾಯಿತು ಅಂತ ತುಂಬ ಯೋಚನೆ ಮಾಡ್ತಿರ್ತಾಳೆ. ಯೋಚನೆ ಮಾಡ್ತಿರ್ತಾಳೆ, ಆಸ್ತಿ ಸಿಗುತ್ತೆ ಅಂತಾಳೇನೆ ಅವಳು ಅಷ್ಟೊಂದು ಧೈರ್ಯದ ಮೇಲೆ ಇರೋದಿದ್ದು ಅವತ್ತೆ. ಅಪ್ಪ ನೋಡ್ಬಿಟ್ರೆ ನನಗೆ ಅಂತ ಅಷ್ಟಿಷ್ಟು ಸಿಟ್ಟು ಬರಲ್ಲ ಅವತ್ತೆ ಮೇಲೆ. ಅಯ್ಯೋ ಎಂಥ ಮನುಷ್ಯಲಪ್ಪ, ಇಷ್ಟೆಲ್ಲ ಆಸೆ ಐತೆ, ಏನೆಲ್ಲ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದಾಳೋ ಏನೋ. ಆಸ್ತಿ ಎಲ್ಲ ಮಾರ್ಕೋಬೇಕು, ಮಾರ್ಕೊಂಡು ಏನಾರ ಮಾಡ್ಬೋದು ನಾನು ಅಂತ ಅಂದ್ಕೊಂಡವಳೆ. ಆಸ್ತಿ ಎಲ್ಲ ಮಾರ್ಕೋಬೋದು, ಸಿಗುತ್ತಲ್ಲ ಪುಕ್ಸಟ್ಟೇನೆ ಅಂತ. ನಮ್ಮ ತವ್ರ ಮನೆ ಬಡ್ತಾನೆ ಎಲ್ಲ ಬಗೆಹರಿಯುತ್ತೆ ಅಂತ ಅನ್ಕೊಬಿಟ್ಟಾಳ ಅವತ್ತೆ. ಅವಳು ಇನ್ಯಾಕೆ ಅತ್ತೆ ಅಂತೀಯಳ ಮತ್ತೆ? ಅತ್ತೆ ಅಲ್ಲ ಅವಳು ಕತ್ತಿ. ಅವಳು ಇನ್ಯಾಕೆ ಅತ್ತೆ ಅಂತೀಯ ಇಗಳ ಮದು? ಅವಳು ಸವಾಸನೆ ಬೇಡ ಕಣ, ಸುಮ್ಮನೆ ಬಿಟ್ಬಿಡು. ಅವಳು ನಿನ್ನ ಮನೆ ಅಂಗ್ಳ ತುಳ್ಸೋದು ಬೇಡ, ನಮ್ಮ ಮನೆ ಹೊಸ್ಲು ತೊಳಿಯೋದು ಬೇಡ. ಅವಳು ಸವಾಸನೆ ಬೇಡ ಕಣಪ್ಪ, ಬಿಟ್ಟಾಕ್ಬಿಡು. ಎಂಥ ಕೆಲಸ ನೋಡು. ಅಯ್ಯೋ ನಮ್ಮ ತಮ್ಮನ ಜೀವನ ಸುಮ್ಮನೆ ಹಾಳಾಯ್ತು ಅನ್ನಂಗೆ ಆಗುತ್ತೆ. ಸರಿ ಆಯ್ತು, ಹೋಗಿ ಅದೇನು ಬಗೆಹರಿಸ್ಕೊಂಬರಗಪ್ಪ. ಸರಿ ಆಯಿತು, ಹೋಗ್ತೀನಿ ನಾನು. ಅಪ್ಪ ಇನ್ನು ಕರ್ಕೊಂಡು ಹೋಗ್ತಾನೆ ನಮ್ಮ. ಅಪ್ಪ ಇನ್ನು ಹೋಗುತ್ತೇನೆ ಕಣಮ್ಮ, ಅಲ್ಲಿ ಹೊರಗೈತೆ. ಅದಕ್ಕೆ ಹೋಗ್ತೀನಿ ಅಂತಂದ ಕರ್ಕೊಂಡು ಹೋಗ್ತಾನೆ ಹೇಳಪ್ಪ ಇನ್ನು.
ಆಸ್ತಿ ಸಿಗುತ್ತೆ ಅಂತಲೇ ಕನ್ಸು ಕಾಣ್ತಿರ್ತಾಳೆ. ಇವಾಗ ಗೊತ್ತಾದಾಗ ಸಾಕಾದಂಗೆ ಆಗಿರುತ್ತೆ. ಥೂ ಹಾಳಾಗುವಾಗ ಅವರಂತೂ ಉದ್ದಾರಾಗಲ್ಲ ಕಾಣೆ. ನನ್ನ ಕಣ್ಣೆದ್ರಿಗೆ ಅನ್ಭವಿಸ್ತಾಳೆ. ನಾಕಿನ ಶಾಪ ಅವಳಿಗೆ ತಟ್ಟಂಗಂತೂ ಇರಲ್ಲ, ತಟ್ಟುತ್ತೆ ನೋಡು. ನನ್ನ ಕಣ್ಣೆದ್ರಿಗೆ ಅವಳು ಅನ್ಭವಿಸ್ತಾಳೆ, ಚೆನ್ನಾಗಿ ಅನ್ಭವಿಸ್ತಾಳೆ. ಅವಳಿಗೆ ಎಂಥ ಪರಿಸ್ಥಿತಿ ಬರುತ್ತೆ. ನಾನು ಅಯ್ಯ ಅಂದಿರೋದು ಒಂದೊಂದು ನಾನು ಹೆಂಗೆ ಅಯ್ಯ ಅಂದಿನ ಅವಳು ಹಂಗೆ ಅಯ್ಯ ಅನ್ಬೇಕು ಅಂತ ಪರಿಸ್ಥಿತಿ ಬಂದೇ ಬರುತ್ತೆ. ತಳಿ ನೋಡ್ಮಂತೆ. ಡೈವರ್ಸ್ ಕೊಟ್ಟು ಮಾತ್ರಕ್ಕೆ ನಮ್ಮಮ್ಮ ಸುಮ್ಮನೆ ಆಗ್ಬಿಡ್ತಾನೆ ಅಂತ ತಿಳ್ಕೊಂಡಿದ್ಯಾ? ಸರಿಯಾಗಿ ಮಾಡ್ತಾನೆ, ನನಗೆ ಗೊತ್ತೈತಿ ಎಲ್ಲಿ ಏನು ಮಾಡಬೇಕು ಅಂತ ಸರಿಯಾಗಿ ಮಾಡ್ತಾನೆ ಅವನು. ಏನಂತ ಅಮ್ಮನ ಜೀವನ ಹಾಳು ಮಾಡೋದು. ಥೂ ಅನ್ಯಾಯಾಗಿ ಇನ್ನೊಂದಿಷ್ಟು ದುಡ್ಡಕ್ಕೆ ಬಿಟ್ಟ ಕಣಮ್ಮ. ನಾನು ಇನ್ನೊಂದು 2 ವರ್ಷ ಸುಧಾರಿಸಿದ್ರೆ ನಮ್ಮ ಮಣಿನೇ ಕೊಡ್ತಿದ್ನ ಅತ್ಲಾಗ ಏನು ಮಾಡೋಣ. ಪಟೇನು ಓದೋದು ಬೇಡ ಕಣಮ್ಮ. ಗಿಣಿ ಸುಮ್ಮನೆ ಮಾವನ ಮದುವೆ ಆಗಿ ನಮ್ಮನ್ನು ನೋಡ್ಕೊಂಡು ಇರೋ. ಯಾಕಂದರೆ ನಿಮ್ಮ ಅಪ್ಪ ನೋಡಿದ್ರೆ ಹಿಂಗಿರೋದ್ರಿಂದ ನಾವೀಗ ಮದುವೆ ಮಾಡೋಕ್ಕಾಗಲ್ಲ. ಬೇರೆ ಕಡೆಗೆ ಕೊಟ್ಟು ಕಡೆಗೆ ಕೊಟ್ಟು ಮದುವೆ ಮಾಡಿದ್ರೆ ಸುಮ್ಮನೆ ನಾವೀಗ ಇಲ್ಲದ್ದೇಗ ಸುಮ್ಮನೆ ಇದು ಮಾಡ್ಕೊಳಂಗಾಗುತ್ತೆ. ಅದಕ್ಕಾಗಿ ಸುಮ್ಮನೆ ಬೇರೆ ಕಡೆಗೆ ಕೊಟ್ಟು ಮದುವೆ ಮಾಡೋಕ್ಕಾಗಲ್ಲ ನನಗೆ. ಸುಮ್ಮನೆ ನನ್ನ ತಮ್ಮನೇ ಮದುವೆ ಆಗ್ಬಿಡು. ನಮ್ಮ ನೀನು ಮದುವೆ ಆದರೆ ನನ್ನ ನೋಡ್ಕೊಂತೀಯ, ಅಪ್ಪ ಅಮ್ಮ ಇನ್ನೂ ನೋಡ್ಕೊಂತೀಯ, ಇವಾಗ ನಿಮ್ಮಮ್ಮ ಇನ್ನೂ ನೋಡ್ಕೊಂತೀಯ. ಅದಕ್ಕಾಗಿ ಇವಾಗ ಹೇಳ್ತಾ ಇರೋದು. ಸರಿ ಆಯ್ತಮ್ಮ, ನನಗೇನೋ ಒಪ್ಪಿಗೆ ಐತೆ, ಆಗ್ತೀನಿ, ಒಪ್ಕೊತೀನಿ. ಇವಾಗ ಏನು ಮಾಡೋಕ್ಕಾಗುತ್ತೆ? ನೀವು ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀರಾ ಅಂತಂದರೆ ನಮ್ಮಮ್ಮನ ಕಷ್ಟಕ್ಕಾದರೂ ನೋಡಿ ನಾನು ಮರುಗಿ ಇವತ್ತು ನಮ್ಮಪ್ಪ ನಮ್ಮಮ್ಮಗೆ ಏನೇನು ಕಷ್ಟ ಕೊಟ್ಟೈತೆ ಅದನ್ನೆಲ್ಲ ನೋಡಿದ್ದೀನಿ. ಆ ಕಷ್ಟಕ್ಕಾದ್ರೂ ನಾನು ಇವತ್ತು ನಮ್ಮ ಮಾವನ ಮದುವೆ ಆಗಿ ನಿಮ್ಮನ್ನೆಲ್ಲರನ್ನೂ ಚೆನ್ನಾಗಿ ನೋಡ್ಕೊತೀನಿ ಅಮ್ಮ. ನೋಡ್ಕೊತೀನಿ, ಖಂಡಿತ ನೋಡ್ಕೊತೀನಮ್ಮ. ನೀವು ಹೇಳ್ದಂಗೆ ಕೇಳ್ತೀನಮ್ಮ. ನೋಡಮ್ಮ, ನಮ್ಮ ಗಿಣಿ ಒಪ್ಕೊಂಡ್ಲು. ಅವಳು ಮುಂಚೆಗೇ ನಾವೆಲ್ಲ ಈ ರೀತಿ ಪ್ಲ್ಯಾನ್ ಮಾಡಿದರೆ ಸುಮ್ಮನೆ ಇವಳಿಗೆ ಮದುವೆ ಮಾಡ್ಬೋದಾಯ್ತು. ಏನು ಮಾಡ್ತೀಯಾ? ಹಿಂಗೆಲ್ಲ ಯೋಚನೆ ಮಾಡಲೇ ಇಲ್ಲ. ನನ್ನ ಮಗ ಯಾವುದಕ್ಕೂ ನಾವು ಇಲ್ಲ ಅಂದಿಲ್ಲ. ಅವ್ನಿಗೆ ಇಷ್ಟ ಬಂದಂಗೆ ಎಲ್ಲ ಮಾಡ್ಯಾದ. ನಮ್ಮ ಹಿಂಗೆ ಐತೆ ಕಣಮ್ಮ, ಹಿಂಗಿರ್ತೀನಿ ಕಣಮ್ಮ ಅಂತ ಹೇಳ್ದ ಅವನು. ಬಿಡತ್ತ ನನ್ನ ಮಗ ಇಷ್ಟ ಬಂದಂಗೆ ಇರ್ತೀನಿ ಅಂತಾನೆಲ್ಲ, ಬಿಡು ಚೆನ್ನಾಗಿರಲಿ ಅಂತೇಳಿ ನಾವು ಏನೋ ಇದು ಮಾಡಿಕೊಂಡು ಒಳ್ಳೆ ಮಾತಾಗಿದ್ನಲ್ಲ. ಅವನು ಇಲ್ಲಿವರೆಗೂ ಯಾವುದೋ ಅಂತ ಕೆಟ್ಟ ಕೆಲಸ ಮಾಡಿಲ್ಲ. ಬಿಡತ್ಲಾಗ ಅವ್ನಿಗೆ ಇಷ್ಟಪಟ್ಟವನೇ ಆಗಲಿ, ಒಳ್ಳೆ ಹುಡುಗಿ ಅಂತಾರೆ. ಬಿಡು ಆಗ್ಲಳು, ಒಳ್ಳೆ ಹುಡುಗಿ ಕಣಮ್ಮ ಅಂತ ಹೇಳ್ತಿದ್ದ. ಅದಕ್ಕೆ ಒಳ್ಳೆ ಹುಡುಗಿನೇ ನನ್ನ ಮಗ ಇಷ್ಟಪಟ್ಟವನೇ. ಬಿಡು, ಚೆನ್ನಾಗೆ ಜೋಡಿನೂ ಚೆನ್ನಾಗೈತೆ, ಆದರೂ ಆಗಲಿ ಅಂತೇಳಿ ನಾನು ಅದಕ್ಕೆ ಸುಮ್ಮನಾಗಿದ್ದು. ಏನು ಮಾಡೋಣ, ಹಿಂಗಾಗುತ್ತೆ ಅಂತ ಯಾರು ಕಂಡವ್ರು? ಇಂಥ ಲೋಪರ್ ಮುಂಡೆಯವ್ರು, ಇಂಥ ಊಟ ಲೋಪರ್ ನನ್ನ ಮುಂಡೆ ಅಂತ ಯಾರಿಗೆ ಗೊತ್ತು? ಹಾಗೆಲ್ಲ ಹೇಳ್ತಾರೆ ಇವಾಗ. ಯಾಕಾದ್ರೂ ನೀವು ಮದುವೆ ಮಾಡ್ಕೊಂಡ್ರೋ ತಾಯಿಯಂತೆ ಮಗಳು ನೂಲ್ನಂತೆ ಸೀರೆ ಅಂತ ಗಾದೆನೇ ಐತೆ ಇವಾಗ ಅಂತೇಳಿ ಎಷ್ಟೆಲ್ಲನ ಇದು ಮಾಡಿದ್ರು ಗೊತ್ತೆ. ಅಯ್ಯೋ ಭಾಳ ಒಂಥರ ಇವಾಗ ಹೆಂಗಾಗೈತೆ ಅಂದರೆ ಹಂಗಾಗೈತೆ ಗೊತ್ತೆ. ಎಲ್ಲ ಹೇಳ್ತಾರೆ, ಊರಾಗೆಲ್ಲ ಹೇಳ್ತಾರೆ. ನೀವು ಹೋಗಿ ಅಂಥವ್ರ ಮನೆಯಾಗ ಯಾಕೆ ಮದುವೆ ಮಾಡ್ಕೊಂಡ್ರಿ, ಅಂಥವ್ರ ಮನೆಯಾಗ ಯಾಕೆ ಮದುವೆ ಮಾಡ್ಕೊಂಡ್ರಿ ಅಂತ. ಅಯ್ಯೋ ಊರಾಗೆಲ್ಲ ಹೇಳ್ತಾರೆ. ಅಯ್ಯೋ ಹೋಗತ್ಲಾಗ ನನಗಂತೂ ಹೊಟ್ಟೆ ಉರಿದೋಗುತ್ತೆ. ಏನು ಮಾಡೋದು ಬಿಡು. ಆಗದಾಗಿಬಿಟ್ಟೈತೆ. ಇನ್ನು ಆಗೈತೆ. ಇನ್ನು ಆಗಿರೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಬದು ಬೇಡ, ಇನ್ನು ಬೇರೆದ್ರ ಬಗ್ಗೆ ತಲೆ ಕೆಡಿಸ್ಕೊಂಬದು ನೋಡು. ಅದೇ ಮತ್ತೆ, ಆಗಿರೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಸುಮ್ಮನೆ ಇವಾಗ ಏನಿದ್ರು ಮುಂದೆ ಬೇರೆದ್ರ ಬಗ್ಗೆ ನೋಡ್ಬೇಕಷ್ಟೇ. ಬೇರೆದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ಸುಮ್ಮನೆ ನಾವು ತಲೆ ಕೆಡಿಸ್ಕೊಳಂಗಾಗುತ್ತೆ. ಅದ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು. ಸುಮ್ಮನೆ ನಾವು ಇವತ್ತು ಸುಮ್ಮನೆ ನಮ್ಮ ಟೈಮ್ ವೇಸ್ಟ್ ಮಾಡ್ಕೊತೀವಿ. ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಮುಂಚೆ ಸುಮ್ಮನೆ ನಾವಾಯ್ತು, ನಮ್ಮ ಕೆಲಸ ಆಯಿತು ಅನ್ನಂಗಿರ್ಬೇಕಷ್ಟೇ. ನೋಡೋದ್ರಲ್ಲ ವೀಕ್ಷಕರೇ, ನನ್ನ ಮಗ ಇವಾಗ ಡೈವರ್ಸ್ ತಗೊಂಡು ಇವಾಗ ನನ್ನ ನನ್ನ ಮೊಮ್ಮಗಳನ್ನ ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ನನ್ನ ಮೊಮ್ಮಗಳು ತುಂಬ ಒಳ್ಳೆಯವಳು ಇವಾಗ. ಯಾಕಂದರೆ ಅವಳು ಇವಾಗ ನನ್ನ ಮಗಳು ಗಂಡನ ಬಿಟ್ಟು ಬಂದವಳೆ. ಅವಳಿಗೂ ಇವಾಗ ಮಗಳನ್ನ ಬೇರೆ ಕಡೆ ಕೊಟ್ಟು ಮದುವೆ ಮಾಡೋಕ್ಕಾಗಲ್ಲ. ಎಲ್ಲರೂ ಕೇಳ್ತಾರೆ, ಅವಳು ಎಷ್ಟೇ ಒಳ್ಳೆ ತಂದಿಂದ ಇದ್ರು ಅವನು ಒಳ್ಳೆಯವನೆಲ್ಲ ಆಗಿದ್ರು ಇವಳನ್ನ ಕೆಟ್ಟಳಾಗಿ ನೋಡ್ತಾ ಇರ್ತೆ ಪ್ರಪಂಚ. ಅದಕ್ಕಾಗಿ ನನ್ನ ಮೊಮ್ಮಗಳನ್ನ ಮದುವೆ ಮಾಡ್ಕೋಬೇಕಂತ ಎಲ್ಲರೂ ತೀರ್ಮಾನ ಮಾಡ್ಕೊಂಡಿದ್ದೀವಿ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.